ಸೂಪರ್ ಆಗಿದೆ. ಎಲ್ಲ ಅದರಲ್ಲಿ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ, ಎಲ್ಲರೂ ಪ್ರತಿಯೊಬ್ಬರು ಚೆನ್ನಾಗಿ ಮಾಡಿದ್ದಾರೆ. ಮಗು ಇರ್ಬೋದು ಮತ್ತು ಅವ್ರ ಫ್ಯಾಮಿಲಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ. ಒಂದು ಒಳ್ಳೆ ಸಂದೇಶ ಈ ಮೂವಿಲಿ, ಒಂದು ಇಡೀ ಫ್ಯಾಮಿಲಿ ನೋಡುವಂಥ ಫಿಲಮ್ನ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲೆಲ್ಲ ಫೈಟು ಅದು ಇದಿಲ್ಲ, ಸಾಂಗ್ಸ್ಗಳೆಲ್ಲ ಪ್ರತಿ ಒಂದು ಸಾಂಗ್ಸ್ ಸೂಪರ್ ಆಗಿದೆ. ಒಳ್ಳೆ ಮೂವಿ, ಸೂಪರ್ ಆಗಿದೆ, ಚೆನ್ನಾಗಿದೆ. ಸರ್ವಂತರ್ಯಾಮಿ ಮೂವಿ ತುಂಬಾ ಚೆನ್ನಾಗಿದೆ. ನೋಡ್ತಾ ಇದ್ದೀರಾ, ಒಂದು ಮಕ್ಕಳಿಗೆ ಮೊಬೈಲು ಒಂದು ಬೇರೆ ಎಲ್ಲ ಎಷ್ಟು ಇಂಪಾರ್ಟೆಂಟ್ ಅಂತ. ಇವಾಗ ನನ್ನ ಮಗ ನೋಡಿ 6 ಮಂತ್ ಬೇಬಿ ಆದ್ರೂ ಅದು ಇದು ಮೊಬೈಲ್ ಅನ್ಕೊಳ್ಳೋದು, ಮುಟ್ಟೋದು, ಈ ಥರ ಎಲ್ಲ ಮಾಡ್ತಾರೆ. ತುಂಬಾ ಒಳ್ಳೆ ಕಂಟೆಂಟ್ ಇದೆ. ಮಕ್ಕಳಿಗೆಲ್ಲ ಮೊಬೈಲನ್ನ ಆದಷ್ಟು ಅವಾಯ್ಡ್ ಮಾಡಿ ಹೊಸ ಕಲಾವಿದರನ್ನ ಉಳಿಸಿ ಬೆಳೆಸಿ. ಯಾಕಂದ್ರೆ ತುಂಬಾ ಕಷ್ಟಪಟ್ಟು ಮೂವಿ ಮಾಡಿರ್ತಾರೆ, ಅಲ್ಲಿ ತಿಂದಿರ್ತಾರೋ ತಿಂದಿರಲ್ವೋ ಅದು ಕಲಾವಿದರಿಗೆ ಮಾತ್ರ ಗೊತ್ತಿರುತ್ತೆ. ಬಟ್ ಆದ್ರೂ ತುಂಬ ಒಳ್ಳೆ ಕಂಟೆಂಟ್ ಇರೋ ಮೂವಿ. ಎಲ್ಲ ಕಲಾವಿದರಿಗೆ ಸಪೋರ್ಟ್ ಮಾಡಿ, ಪ್ರೊಡ್ಯೂಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕು ನಾವು. ಯಾಕಂದರೆ ಅವ್ರು ನಮ್ಮಂಥ ಕಲಾವಿದರನ್ನ ಎಷ್ಟು ಕಷ್ಟಪಟ್ಟು ಎಲ್ಲೆಲ್ಲೆಲ್ಲ ಏನೇನೋ ಮಾಡಿಬಿಟ್ಟು ದುಡ್ಡನ್ನ ಅವ್ರು ಕಲೆಕ್ಟ್ ಮಾಡಿ ಒಂದು ಮೂವಿ ಮಾಡ್ತಾರೆ. ಆ ಮೂವಿನ ಸಕ್ಸಸ್ ಮಾಡೋದು ಎಲ್ಲ ಇಡೀ ಫ್ಯಾಮಿಲಿ, ಇಡೀ ಕರ್ನಾಟಕದ ಜನ ಈ ಮೂವಿ ನೋಡ್ಬೇಕಂತ ಕೇಳ್ತಾ ಇದ್ದೀನಿ. ಆದಷ್ಟು ಮೊಬೈಲ್ ಅವಾಯ್ಡ್ ಮಾಡೋಕ್ಕೆ ಇದು ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾಡಿ. ಹಾಯ್ ಸರ್, ಅದೇ ಸರ್ವಾಂತರಯಾಮಿ ಅನ್ನೋ ಮೂವಿನ ಇವಾಗ ನೋಡ್ಕೊಂಬಂದ್ವಿ. ನನ್ನ ಮಗಂದು ಆ್ಯಕ್ಟಿಂಗ್ ಇದೆ ಅದರಲ್ಲಿ. ಪುನೀತನ ಆ್ಯಕ್ಟಿಂಗ್ ನನ್ನ ಮಗ ಮಾಡಿದ್ದಾರೆ. ಮೊಬೈಲಿಂದ ಏನೇನು ಆಗ್ತಿದೆ ಅಂತ, ಯಾರ್ಯಾರ ಲೈಫ್ ಹೆಂಗೆ ಆಳಾಗ್ತಿದೆ, ಮಕ್ಕಳನ್ನ ಕಳ್ಕೊಂಡು ತಂದೆ ತಾಯಿ ಎಷ್ಟೋ ಜನ ಇದ್ದಾರೆ. ಇದು ಒಂದೊಂದು ಮಾತ್ರ ಸಿಂಪಲಾಗಿ ನೋಡಿದ್ವಿ ಅಷ್ಟೇ ನಾವು. ಹೌದು, ಈ ಥರ ಪ್ರಪಂಚದಲ್ಲಿ ಇವಾಗೆಲ್ಲ ಕಾಮನ್ ಆಗ್ಬಿಟ್ಟಿದೆ ಇದು. ಮಕ್ಕಳು, ದೊಡ್ಡ ಮಕ್ಕಳು ಹಾಳಾಗ್ತಾ ಇರೋದು, ಮತ್ತು ಚಿಕ್ಕ ಮಕ್ಕಳು ಮೊಬೈಲ್ಗೆ ಅಡಿಕ್ಟ್ ಆಗಿ ತಂದೆ ತಾಯಿ ಅನ್ನೋದು ಅಂದರೆ ಬಾಂಡಿಂಗೇ ಇಲ್ದಿರಂಗೆ ಆಗ್ತಾ ಇದೆ. ಜಸ್ಟ್ ಅಷ್ಟೇ, ಏನೋ ಅಪ್ಪ ಅಮ್ಮ ಅಷ್ಟೇ, ಮಕ್ಕಳು ಎಲ್ಲರೂ ತಿಳ್ಕೊಬೇಕೇನಂದರೆ ತಂದೆ ತಾಯಿನೂ ಮಕ್ಳಿಗೆ ಟೈಮ್ ಕೊಡಬೇಕು. ಮಕ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಅವ್ರ ಮಕ್ಕಳನ್ನು ಮೊಬೈಲ್ ಕಮ್ಮಿ ಮಾಡ್ತಾರೆ. ಅವರು ದೊಡ್ಡವರಾದವರು ಕಮ್ಮಿ ಮಾಡಬೇಕು. ಏನಕ್ಕೆ ಬೇಕು ಅಷ್ಟಕ್ಕೆ ಮಾತ್ರ ಯೂಸ್ ಮಾಡಬೇಕು ಮೊಬೈಲ್ನ ಅಂತ ಈ ಮೂಲಕ ಕೇಳ್ಕೊತೀನಿ. ತಗೊಳ್ಲೇಬೇಕು ಸರ್, ತಗೊಂಡು ಆಲ್ಮೋಸ್ಟ್ ಕಮ್ಮಿ ಮಾಡಿಬಿಟ್ರೆ ಮಕ್ಕಳು ಹಿಡಿಲೇಬಾರ್ದು. ಇವಾಗ ಹೇಳಿದ್ರು ಗೊತ್ತಾ, 18 ಇಯರ್ಸ್ಗೆ ನೋಡಬೇಕು ಅದ ಮೇಲೆ ಅಂತ, ಎಲ್ಲ ಮೂವೀಸು ನೋಡಬೇಕು ಹಂಗೆ ಹಿಂಗೆ ಅಂತ. ಇದಕ್ಕೂ ಏನಾದರೂ ಒಂದು ರೂಲ್ಸ್ ತಂದರೆ ಚಿಕ್ಕ ಮಕ್ಳಿಗೆ ತುಂಬ ಒಳ್ಳೇದು ಅಂತ ನಾವು ಎಷ್ಟು ಅವಾಯ್ಡ್ ಮಾಡ್ಬೋದು. ಏನಾದರೂ ಒಂದು ರೂಲ್ಸ್ ತಂದ್ರೇ ಇದಕ್ಕೆ ಒಳ್ಳೇದು ಅಂತ ನಮ್ಗೆ ಅನ್ಸುತ್ತೆ. ಇವಾಗಿನೂ ನಾನು ಮೂವಿ ನೋಡ್ಕೊಂಡು ಬಂದೆ, ಸರ್ವಾಂತರ್ಯಾಮಿ ಅಂತ. ತುಂಬ ಒಳ್ಳೆ ಮೂವಿ ಇದೆ, ಒಳ್ಳೆ ಕಂಟೆಂಟಿಂದ ಒಳ್ಳೆ ಮೆಸೇಜಸ್ ಇದೆ. ಸೊ ಯಾರು ಸೋಷಿಯಲ್ ಮೀಡಿಯಾಸ್ ಆಗಲಿ, ಮೊಬೈಲಿಂದ ಏನೇನು ಯೂಸ್ಫುಲ್ ಆಗುತ್ತೆ ಮತ್ತು ಮಿಸ್ಯೂಸ್ ಏನೇನಾಗುತ್ತೆ ಅಂತ ಕಂಪ್ಲೀಟಾಗಿ ನಿಮಗೆ ಇದರಲ್ಲಿ ಅಪ್ಡೇಟ್ ಕೊಟ್ಟಿದ್ದಾರೆ. ಸೊ ದಯವಿಟ್ಟು ಫ್ಯಾಮಿಲಿ ಜೊತೆ ವಿಸಿಟ್ ಆಗಿ ಈ ಮೂವಿನ ನೋಡಿ. ಸೊ ನಿಮಗೂ ಯೂಸ್ಫುಲ್ ಆಗುತ್ತೆ ಫ್ಯೂಚರ್ಗೆ. ಇದು ಲೈಕ್ ಮಕ್ಳ ಜೊತೆ ಹೇಗಿರಬೇಕು, ಹೆಣ್ಮಕ್ಳು ಮೊಬೈಲ್ಸ್ನ ಎಷ್ಟು ಯೂಸ್ ಮಾಡಬೇಕು, ಯಾವ ಥರ ಅಡ್ವಾಂಟೇಜ್ ಆಗಿ ಅಥವಾ ಡಿಸ್ಅಡ್ವಾಂಟೇಜ್ ಏನಿದೆ ಅಂತ ನಿಮಗೂ ಗೊತ್ತಾಗುತ್ತೆ ಎಲ್ಲರೂ. ಥ್ಯಾಂಕ್ ಯು ಸರ್. ಸರ್ವಾಂತರ್ಯಾಮಿ ಮೂವಿ ತುಂಬ ಚೆನ್ನಾಗಿ ಬಂದಿದೆ. ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡ್ಬೋದು. ಒಂದು ಚೂರು ಇವಾಗ ಬರ್ತಾರೋ ಪಿಕ್ಚರ್ ಫೈಟು, ಕೆಟ್ಟ ಸೀನು ಆ ಥರ ಎಲ್ಲ ಏನಿಲ್ಲ. ಫ್ಯಾಮಿಲಿ ಎಲ್ಲ ಕುತ್ಕೊಂಡು ಆರಾಮಾಗಿ ನೋಡ್ಬೋದು. ಒಂದು ಸಂದೇಶ ಇದೆ, ಮಕ್ಕಳು ಆದಷ್ಟು ಮೊಬೈಲ್ ಕಮ್ಮಿ ಯೂಸ್ ಮಾಡಬೇಕು. ಮೊಬೈಲಿಂದ ಎಷ್ಟು ಉಪಯೋಗ ಇದೆ ಅಷ್ಟೇ ತೊಂದರೆನೂ ಇದೆ. ಆ ಸಂದೇಶನ ಫಿಲಮ್ಮು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಆಟ ನಾಗರಾಜ್ ಅವರು ಮತ್ತು ಮಿಕ್ಕಿದ ಇವರೆಲ್ಲ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸರ್. ಸರ್ವಾಂತರ್ಯಾಮಿ ಅಂತ ಮೂವಿ ಮಾಡಿದ್ದಾರೆ. ತುಂಬ ಒಳ್ಳೆ ಕಂಟೆಂಟ್ ಇಟ್ಕೊಂಡು ಮಾಡಿದ್ದಾರೆ. ನನ್ನ ಮಗ ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾನೆ. ತುಂಬ ಖುಷಿ ಇದೆ ಅದ್ರ ಬಗ್ಗೆ. ಆ್ಯಂಡ್ ಮೊಬೈಲ್ ಎಷ್ಟು ಇಂಪಾರ್ಟೆಂಟ್ ಮನುಷ್ಯನಿಗೆ ಅನ್ನೋದು ಇದ್ರ ಬಗ್ಗೆ ಹೇಳಿದ್ದಾರೆ. ದೇವ್ರಕ್ಕಿಂತ ಜಾಸ್ತಿ ಮೊಬೈಲೇ ಓಡಾಡ್ತಿದೆ ಇವಾಗ ನಮ್ಮ ಜೊತೆ. ಸೊ ಪ್ಲೀಸ್ ಮೊಬೈಲ್ ಎಷ್ಟು ಬೇಕೋ ಅಷ್ಟು ಬಳಸಿ, ಎಷ್ಟು ಬೇಡವೋ ಅಷ್ಟನ್ನು ಬಿಡಿ. ಮಕ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಮಕ್ಳಿಗೆ ನಿಮ್ಗೆ ಟೈಮ್ ಕೊಡಿ. ಅವಾಗ ಯಾವ ಮೊಬೈಲು ಅವಶ್ಯಕತೆ ಇಲ್ಲ. ಥ್ಯಾಂಕ್ ಯು. ಪ್ಲೀಸ್ ಸಪೋರ್ಟ್ ಮಾಡಿ. ಮೂವಿ ಹೆಸರು ಸರ್ವಾಂತರ್ಯಾಮಿ. ಮೂವಿಲಿ ಒಂದು ಒಳ್ಳೆ ಕಂಟೆಂಟ್ ಇದೆ. ಈಗಿನ ಕಾಲದ ಪೇರೆಂಟ್ಸ್ ಎಲ್ಲ ತಿಳ್ಕೊಬೇಕಾಗಿದ್ದು ತುಂಬ ಇದೆ. ಯಾವುದೇ ಕಾರಣಕ್ಕೂ ಮಕ್ಕಳ ಕೈಲಿ ಮೊಬೈಲ್ ಕೊಡಬಾರ್ದು. ಮೊಬೈಲ್ ಕೊಡೋದ್ರೆ ಏನೆಲ್ಲ ಅನಾಹುತಗಳಾಗುತ್ತೆ ಅನ್ನೋದು ಈ ಚಿತ್ರದಲ್ಲಿ ತೋರಿಸಿದ್ದಾರೆ. ಹಾಗೆ ಈ ತಂಡ ಎಲ್ಲ ತುಂಬ ಕಷ್ಟಪಟ್ಟು ಒಂದು ಒಳ್ಳೆ ಅದ್ಭುತವಾದ ಚಿತ್ರ ಮಾಡಿದೆ. ನಾವುಗಳು ಕೂಡ ತಿಳ್ಕೊಬೇಕಾಗಿರೋದ್ರೆ ಇವತ್ತು ನಾವು ಯಾವುದೇ ಕಾರಣಕ್ಕೆ ಬ್ಲೂಟೂತ್ ಆಗಲಿ, ಮೊಬೈಲ್ಸ್ ಆಗಲಿ ಯಾವುದು ಇಲ್ದಲೇ ಇರೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅಷ್ಟು ಅಡಿಕ್ಟ್ ಆಗೋಗ್ಬಿಟ್ಟಿದ್ದೀವಿ ನಾವು. ಅದರಿಂದ ಸ್ವಲ್ಪ ಅವಾಯ್ಡ್ ಮಾಡಿಕೊಂಡು ನಾವು ಫ್ಯಾಮಿಲಿ ಟೈಮ್ ಕೊಡೋದಾಗಿರಲಿ, ನಾವೇ ತಿಳ್ಕೊಬೇಕಾಗಿರೋದು ಒಂದು ಮುಖ್ಯ ವಿಷಯ ಏನಂದರೆ ಮೊಬೈಲಿಂದ ಆದಷ್ಟು ದೂರ ಇರಬೇಕು. ಇಷ್ಟು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಸರ್. ಎಲ್ಲ ಈ ಒಂದು ಅದ್ಭುತ ಪ್ರಯತ್ನ ಮಾಡಿರ್ತಕ್ಕಂಥ ತಂಡಕ್ಕೆ ಒಂದು ಅದ್ಭುತ ಯಶಸ್ಸಾಗಲಿ, ಎಲ್ಲ ವೈರಲ್ ಆಗಿ ತುಂಬ ಚೆನ್ನಾಗಿ ಮೂಡಿ ಬರಲಿ ಅನ್ನೋದೇ ನನ್ನ ಆಸೆ. ಥ್ಯಾಂಕ್ ಯು ಸರ್.